ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಪ್ರಕಟಣೆ 3ನೇ ಅಧ್ಯಾಯ 10ನೇ ವಚನದಲ್ಲಿ, ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಆಮೆನ್. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ಕೇಳಿರಿ. ದೇವರು ಇಂದು ನಿಮಗೆ ಹೇಳುತ್ತಾನೆ, ನಾನು ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಎಂದು. ಆಮೆನ್. ಏಕೆಂದರೆ ಪ್ರಿಯ ದೇವ ಜನರೇ, ನಮ್ಮ ಜೀವನದಲ್ಲಿ ಶೋಧನೆಗಳೆಂಬ ಬಿರುಗಾಳಿಗೆ ನಾವು ಸಿಲುಕಿಕೊಂಡಿದ್ದಾಗ ಅನೇಕ ಸಾಲದ ಭಾರಗಳು, ಅನಾರೋಗ್ಯದ ನೋವು, ದುಃಖದ ಅಲೆಗಳು, ಮನಸ್ಸಿನ ಚಿಂತೆಗಳು, ಕುಟುಂಬದ ಕಷ್ಟಗಳು ನಮ್ಮನ್ನು ಕುಗ್ಗಿಸಿ ಕಣ್ಣೀರಿನಲ್ಲಿ ನಮ್ಮನ್ನು ಮುಳುಗಿಸಿ ಬಿಡುತ್ತದೆ. ಆದರೆ ನಮ್ಮ ಕರ್ತನೂ ಒಡೆಯನಾದ ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ಭಯಪಡಬೇಡಿರಿ, ನಾನು ನಿಮ್ಮ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಎಂದು. ಆಮೆನ್. ಹೌದು ಪ್ರಿಯ ಸಹೋದರನೇ, ಈ ದಿನ ನೀನು ತಿಳ್ಕೋ, ನೀನು ಸಾಲದ ಸಂಕಷ್ಟದಲ್ಲಿದ್ದರೆ ದೇವರು ನಿನ್ನ ನೆರವಿಗೆ ಬರುವನು, ನಿನ್ನ ಅಗತ್ಯವನ್ನು ಪೂರೈಸುವನು. ಆ ದಿನ ಯೋಸೇಫನು ಬಂಧನದಲ್ಲಿದ್ದರು, ದೇವರು ಅವನನ್ನು ರಾಜಮನೆತನಕ್ಕೆ ಎತ್ತಿದನು. ಈ ದಿನ ನಿನ್ನ ಸಾಲದ ಕತ್ತಲೆಯಲ್ಲಿಯೂ ದೇವರು ನಿನ್ನ ಆರ್ಥಿಕ ಸ್ಥಿತಿಯನ್ನು ಪುನರುತ್ಥಾನಗೊಳಿಸುವನು. ಹೆದರಬೇಡ, ಧೈರ್ಯದಿಂದಿರು. ಆಮೆನ್. ಪ್ರಿಯ ಸಹೋದರಿಯೇ, ನೀನು ದುಃಖದಿಂದ ಇದ್ದು ಕಣ್ಣೀರು ಸುರಿಸುವುದಾದರೆ ಭಯಪಡಬೇಡ. ಏಕೆಂದರೆ ದೇವರು ನಿನ್ನ ಕಣ್ಣೀರನ್ನು ನೋಡಿ ಮೌನವಾಗಿರುವುದಿಲ್ಲ. ಏಕೆಂದರೆ ನಾವು ಕೀರ್ತನೆ ಭಾಗ 34ನೇ ಅಧ್ಯಾಯ 17ನೇ ವಚನವನ್ನು ನೋಡುವುದಾದರೆ ಅಲ್ಲಿ ಹೀಗಿದೆ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು, ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಆತನು ಅವನ ಎಲುಬುಗಳನ್ನೆಲ್ಲ ಕಾಪಾಡುತ್ತಾನೆ, ಅವುಗಳಲ್ಲಿ ಒಂದಾದರೂ ಮುರಿದು ಹೋಗುವುದಿಲ್ಲ. ಆಮೆನ್. ಹೌದು ಪ್ರಿಯ ದೇವ ಜನರೇ, ಇಂದು ನೀವು ಯಾವುದಕ್ಕೂ ಭಯಪಡಬೇಡಿರಿ. ಆತನು ನಮ್ಮ ಸಂಗಡೇ ಇದ್ದಾನೆ. ನಾವು ನಡೆಯುವ ಹೆಜ್ಜೆಯಲ್ಲಿಯೂ, ನಾವು ಹೋಗುವ ಮಾರ್ಗಗಳಲ್ಲಿಯೂ, ನಾವು ಇರುವ ಸ್ಥಳದಲ್ಲಿಯೂ, ನಮ್ಮ ಕುಟುಂಬದಲ್ಲಿಯೂ ಆತನು ಎಲ್ಲ ಸಮಯದಲ್ಲಿ ನಮ್ಮ ಸಂಗಡ ಇದ್ದು, ನಾನು ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಎಂದು ವಾಗ್ದಾನ ಮಾಡಿದ್ದಾನೆ. ನೀವು ಭಯಪಡದೆ ಮುಂದಕ್ಕೆ ನಡೆಯಿರಿ. ದೇವರು ನಿಮ್ಮನ್ನು ವಿಶೇಷವಾಗಿ ಸಹಾಯ ಮಾಡಿ ಮೇಲೆತ್ತುವನು. ಆಮೆನ್.